ಯುವಕನೊಬ್ಬ ತನ್ನ ಬೈಕ್ನಲ್ಲಿ ಪ್ರೇಯಸಿಯನ್ನ ಕೂರಿಸಿಕೊಂಡು ವೀಲಿಂಗ್ ಮಾಡ್ತಾ ಇದ್ದ. ಈ ವೇಳೆ ಧೂಮ್ ಸ್ಟೈಲ್ನಲ್ಲಿ ಆತ ಸ್ಟಂಟ್ ಮಾಡುವಾಗ ಹಿಂದೆ ಕುಳಿತಿದ್ದ ಪ್ರೇಯಸಿಯ ಖಾಸಗಿ ಭಾಗಕ್ಕೆ ಗಾಯವಾಗಿದೆ. ಬೈಕ್ ಸವಾರನ ಧೂಮ್ ಸ್ಟೈಲ್ ಸ್ಟಂಟ್ನಿಂದ ಆತನ ಗರ್ಲ್ ಫ್ರೆಂಡ್ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ. ಈ ಘಟನೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿರುವಂತದ್ದು. ಯುವಕ ಯುವತಿಯರಿಬ್ಬರ ರಾತ್ರಿಯ ಔಟಿಂಗ್ ಸಂಕಟದಲ್ಲಿ ಎಂಡ್ ಆಗಿರುವಂತದ್ದು. ಬೈಕ್ ನಲ್ಲಿ ಬಾಯ್ ಫ್ರೆಂಡ್ ಹಿಂದೆ ಕುಳಿತು ಹೋಗುವಾಗ ಸ್ವಲ್ಪ ಸಮಯದವರೆಗೆ ಇಬ್ಬರು ಎಂಜಾಯ್ ಮಾಡ್ಕೊಂಡಿದ್ರು. ಅಲ್ಲಿಯವರೆಗೂ ಎಲ್ಲವೂ ಕೂಡ ಸರಿಯಾಗಿತ್ತು. ಆಕೆ ಬಾಯ್ ಫ್ರೆಂಡ್ ನ ಹಿಡಿದು ಕುಳಿತಾಗ ಆತ ಆಕೆಗೆ ಸ್ಟಂಟ್ ಅನ್ನ ತೋರಿಸಲು ಧೂಮ್ ಸಿನಿಮಾ ಸ್ಟೈಲ್ ನಲ್ಲಿ ವೀಲಿಂಗ್ ಅನ್ನ ಮಾಡ್ತಾನೆ. ಅಲ್ಲೇ ನೋಡಿ ಶುರುವಾಗುವಂತದ್ದು ತೊಂದರೆ. ಇದರ ಸುಳಿವೇ ಇಲ್ಲದೆ ಆಕೆ ಹಿಂದಿನ ಸೀಟಿನಿಂದ ಕೆಳಗೆ ಜಾರ್ ಬಿಡ್ತಾಳೆ. ಆಗ ಹಿಂದಿನ ಚಕ್ರ ಮತ್ತು ಸೀಟಿನ ನಡುವಿನ ಜಾಗದಲ್ಲಿ ಆಕೆ ಸಿಲುಕಿಕೊಂಡಿದ್ದರಿಂದ ಆಕೆಗೆ ಗಾಯಗಳಾಗುವಂಥದ್ದು. ಆ ಬೈಕ್ ಹಿಂದೆ ಹೋಗ್ತಾ ಇದ್ದಂತಹ ಬೇರೆ ಸವಾರರೇನಿದ್ದಾರೆ ಅವರು ಈ ಸಾಹಸವನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಕೂಡ ಮಾಡಿದ್ದಾರೆ. ದಿಢೀರನ್ನೇ ಆತ ವೀಲಿಂಗ್ ಮಾಡಿದ್ರಿಂದ ಆಕೆ ಬ್ಯಾಲೆನ್ಸ್ ತಪ್ಪಿದ್ದಾಳೆ. ಆಕೆಯ ಕಾಲುಗಳು ಮತ್ತು ಆಕೆಯ ದೇಹ ಅರ್ಧದಷ್ಟು ಭಾಗವು ಚಕ್ರದ ನಡುವಿನ ಜಾಗದಲ್ಲಿ ಸಿಲುಕಿಕೊಂಡಿದ್ರಿಂದ ಆಕೆಗೆ ಗಾಯಗಳಾಗಿರುವಂಥದ್ದು. ಇನ್ನ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇರುವಂಥದ್ದು. ಇದಾದ ನಂತರ ಆ ಯುವಕನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಆಕೆಯನ್ನ ಕಾಪಾಡಲು ಅವನು ತಕ್ಷಣ ಬೈಕನ್ನು ನಿಲ್ಲಿಸಿದ್ದಾನೆ. ಆ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಈ ಘಟನೆಯ ವಿಡಿಯೋವನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದ್ದು ಬಹಳಷ್ಟು ವೈರಲ್ ಆಗಿದೆ. ಅಂದ್ರೆ ಈ ಹುಚ್ಚುತನವನ್ನ ನಿಜಕ್ಕೂ ಕೂಡ ಜನ ಬೈತಾ ಇರುವಂಥದ್ದು. ಯಾಕಂದ್ರೆ ಆತ ಏನೋ ಸ್ಟೈಲ್ನಲ್ಲಿ ಸ್ಟಂಟ್ ಅನ್ನ ಮಾಡಕ್ ಹೋಗಿ ಆ ಹುಡುಗಿಯ ಜೀವಕ್ಕೆ ಕುತ್ತನ್ನ ತಂದಿದ್ದ. ಒಂದು ಚೂರು ಹೆಚ್ಚು ಕಡಿಮೆ ಆಗಿದ್ರು ಕೂಡ ಪ್ರಾಣವನ್ನೇ ಕಳೆದುಕೊಳ್ಬೇಕಾಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗುತ್ತೆ. ಆ ರೀತಿಯ ನಾವು ವಿಡಿಯೋಗಳನ್ನ ಸಾಕಷ್ಟು ನೋಡಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಹುಚ್ಚು ಸ್ಟಂಟ್ಗಳನ್ನ ಮಾಡೋದು, ಬೈಕ್ನಲ್ಲಿ ವೀಲಿಂಗ್ ಮಾಡುವಂಥದ್ದನ್ನ ನಾವು ನೋಡಿರ್ತೀವಿ. ಒಂದು ಹೆಣ್ಮಗು ಒಂದು ಗಂಡನ್ನ ನಂಬಿ ಬೈಕ್ ಹಿಂದೆ ಕುಳಿತಾಗ ಆತ ಜೋಪಾನವಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ ಆದ್ರೆ ಇಲ್ಲಿ ಆತ ವೀಲಿಂಗ್ ಅನ್ನ ಮಾಡಲು ಹೋಗಿ ಆಕೆಗೆ ಪ್ರಾಣಕ್ಕೆ ಕುತ್ತನ್ನ ತಂದಿದ್ದ. ಆ ರೀತಿಯ ಘಟನೆ ಈಗ ನಡೆದಿರುವಂಥದ್ದು. ಈ ವಿಡಿಯೋ ನೋಡಿದಂತಹ ನೆಟ್ಟಿಗರು ನಾನಾ ಬಗೆಯ ಕಾಮೆಂಟ್ಗಳನ್ನ ಹಾಕ್ತಿದ್ದಾರೆ. ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದೆ, ಇದಕ್ಕೆ ತಕ್ಕಂತಹ ಒಂದು ಪನಿಷ್ಮೆಂಟ್ ಆಗಬೇಕು, ಶಿಕ್ಷೆ ಆಗಬೇಕು ಅನ್ನುವಂತಹ ಕಾಮೆಂಟ್ಗಳನ್ನ ಈಗ ನೆಟ್ಟಿಗರು ಮಾಡ್ತಿದ್ದಾರೆ.